ಏಕಾದಶಿ ಉಪವಾಸ ಮಾಡೋದರಿಂದ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡ್ಬೋದು. ಹೇಗೆ ಎಂಬುದಾಗಿ ನೋಡೋಣ. ನಮಸ್ಕಾರ, ನಾನು ಅರುಣ್ ಕೃಷ್ಣ. ಇದೇ ಬುಧವಾರದಂದು ಪದ್ಮಿನಿ ಏಕಾದಶಿ ಬರ್ತಾ ಇದೆ. ಪ್ರತಿ ವರ್ಷಕ್ಕೆ 24 ಏಕಾದಶಿ, ತಿಂಗಳಿಗೆ 2 ಏಕಾದಶಿ, ಒಂದು ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಮತ್ತು ಕೃಷ್ಣ ಜನ್ಮಾಷ್ಟಮಿಯಂದು ಕೂಡ ಉಪವಾಸವನ್ನು ಮಾಡೋದುಂಟು. ಟೋಟಲ್ 25 ಆಯಿತು. ಒಬ್ಬನಿಗೆ ಒಂದು ದಿನಕ್ಕೆ ಸರಾಸರಿ ಗುಣಮಟ್ಟದ ಊಟ ಬೇಕು ಅಂತ ಹೇಳಿದ್ರೆ 150 ರೂಪಾಯಿ ಬೇಕೇ ಬೇಕು. ಅಷ್ಟೇ ಅಲ್ಲದೆ ನಮ್ಮ ಜನಸಂಖ್ಯೆ ಬಂದು 140 ಕೋಟಿ. ಅದರಲ್ಲಿ 40 ಕೋಟಿ ತೆಗೆದು ಹಾಕಿ 100 ಕೋಟಿ ಮಾತ್ರ ಇಟ್ಕೊಳ್ಳಿ. 100 ಕೋಟಿ ಇಂಟು 150 ರೂಪಾಯಿ ಇಂಟು 25 ಮಾಡಿದ್ರೆ 3.72 ಲಕ್ಷ ಕೋಟಿಯನ್ನು ನಾವು ಉಳಿಸ್ಬೋದು. ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಾಡ್ಬೋದು. ಇದರಿಂದ ಬರೀ ದೇಶಕ್ಕಲ್ಲ, ನಮ್ಮ ದೇಹಕ್ಕೆ ಒಳ್ಳೆ ಆರೋಗ್ಯ ಸಿಗುತ್ತೆ. ದೇಶ ಸೇವೆ ಮಾಡ್ದಂಗೆ ಆಯಿತು, ದೈವ ಸೇವೆ ಮಾಡ್ದಂಗೂ ಆಯಿತು. ಇದರಿಂದ ಒಳ್ಳೆ ಪುಣ್ಯ ಪ್ರಾಪ್ತಿ ಆಗುತ್ತೆ ನಿಮಗೆ. ಇದು ನಾನು ಹೇಳ್ತಾ ಇರೋದಂಥದ್ದಲ್ಲ. ನಾರದಾದಿ ಪುರಾಣದಲ್ಲೇ ರುಗ್ಮಾಂಗದ ತಾನು ಏಕಾದಶಿ ಮಾಡಿ ತನ್ನ ಪ್ರಜೆಗಳಿಗೂ ಮಾಡಿಸಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡ್ದ, ತಾನು ವೈಕುಂಠವನ್ನು ಪಡೆದ ಅಂತ. ಅಷ್ಟೇ ಅಲ್ಲದೆ ಅಂಬರೀಷನು ಕೂಡ ಇದನ್ನೇ ಅನುಸರಿಸಿದ ಅಂತ ಹೇಳಲಾಗ್ತದೆ. ನಿಮಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ ಅಂದರೂ ಪರವಾಗಿಲ್ಲ. ಅಲೆಕ್ಸ್ ಕ್ಯಾರಿಲ್ ಅಂತ ನೋಬೆಲ್ ಪುರಸ್ಕೃತ, ಅವನು ಒಂದು ಬುಕ್ಕನ್ನು ಬರೆದಿದ್ದಾನೆ, ದ ಮ್ಯಾನ್ ದಿ ಅನ್ನೋನ್ ಅಂತ. ಈ ಬುಕ್ಕನ್ನು ಓದಿ. ಅವನು ಹೇಳ್ತಾನೆ 15 ದಿನಕ್ಕೊಮ್ಮೆ ಉಪವಾಸ ಮಾಡೋದ್ರಿಂದ ನಿಮಗೆ ಒಳ್ಳೆ ಆರೋಗ್ಯ ಸಿಗುತ್ತೆ, ಯಾವುದೇ ಕಾಯಿಲೆ ಬರಲ್ಲ ಅಂತ ಹೇಳಿದ್ದಾನೆ. ಮಾಡಿ ನೋಡಿ, ದೇಶದ ಆರ್ಥಿಕ ಪರಿಸ್ಥಿತಿನ ಸರಿ ಮಾಡ್ಬೋದು. ನಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.